ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಶೈಲಜಾ ಕಲ್ಮಣಿ ಕನ್ನಡ ವ್ಲಾಗ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಮರೀಸ್ನ ರೀಕ್ರಿಯೇಟ್ ಅಥವಾ ಮೆಮರೀಸ್ನ ರೀಕಾಲ್ ಮಾಡುವಂಥ ಒಂದು ವ್ಲಾಗ್ ಆಗಿರುತ್ತೆ. ಸೊ ನೋಡಿ, ನಾವು ಏನೇ ಪ್ಲ್ಯಾನ್ ಮಾಡಿದ್ರು, ಅಂದರೆ ತುಂಬ ಪ್ಲ್ಯಾನ್ ಮಾಡಿರೋ ಕೆಲಸಗಳು ಈಸಿಯಾಗಿ ಆಗಲ್ಲ. ಅದೇ ಥರ ಪ್ಲ್ಯಾನ್ ಮಾಡದೇ ಇರೋ ಸಡನ್ನಾಗಿ ಏನೋ ಒಂದು ಅಂದ್ಕೊತೀವಿ, ಹೊರಟ್ಬಿಡ್ತೀವಿ. ಸೊ ಇವತ್ತಿನ ವ್ಲಾಗು ಹಾಗೇ. ನಾವು ಆ್ಯಕ್ಚುಲಿ ಒಂದು ವಾರದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ನಮ್ಮ ಹಸ್ಬೆಂಡ್ ಅಜ್ಜಿ ಮನೆಗೆ ಹೋಗಬೇಕು ಅಂತ. ಬಟ್ ಆಗಿರಲಿಲ್ಲ. ಇವತ್ತು ಸಡನ್ಲಿ ನನ್ನ ಹಸ್ಬೆಂಡು ಎಲ್ಲೋ ಹೋಗಿದ್ರು, ವಾಪಸ್ ಬಂದು ಹೋಗೋಣ ಇವತ್ತು ಅಂತ ಕೇಳಿದರು. ಸೊ ಓಕೆ ಅಂತ ಹೊರಟ್ವಿ. ಸೊ ಹಾಗೆ ಸಡನ್ಲಿ ಪ್ಲ್ಯಾನ್ ಮಾಡಿದೆ. ತುಂಬ ಸಲ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳೋಕ್ಕೊಂದು ಉದಾಹರಣೆ ಇದು. ನನ್ನ ಲೈಫಲ್ಲೂ ತುಂಬ ಸಲ ಹಾಗೆ ಆಗಿದೆ. ಏನಪ್ಪ ಅಂದರೆ, ನಮ್ಮ ಮನೆಯಿಂದ 16 ಕಿಲೋಮೀಟರ್ ದೂರ ನನ್ನ ಹಸ್ಬೆಂಡಿನ ಅಜ್ಜಿ ಮನೆ. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ಒಂದು ಬ್ಯೂಟಿಫುಲ್ ಪ್ಲೇಸ್, ಒಂದು ವಿಲೇಜ್. ಇವಾಗ ಆಲ್ರೆಡಿ ನಮ್ಮ ಹಸ್ಬೆಂಡ್ ಮನೇಲೇ, ಅಂದರೆ ನಾನು ಡೆಲಿವರಿ ನಂತರ ವಾಪಸ್ ನನ್ನ ಹಸ್ಬೆಂಡ್ ಮನೆಗೆ ಬಂದಿದ್ದೀನಿ, ಅಂದರೆ ನಮ್ಮ ಅತ್ತೆ ಮಾವನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಅವರ ಅಜ್ಜಿ ಮನೆಗೆ ಒಂದು ವಿಸಿಟ್, ಹಾಗೆ ಒಂದು ಅಂದರೆ ತಾಯಿ ಮನೆಯಿಂದ ನಾನು ಒಂದಷ್ಟು ನಿಂಬೆಹಣ್ಣು ತೊಗೊಂಡು ಬಂದಿದ್ದೆ. ಅಂದರೆ ನಿಂಬೆ ಗಿಡ ಇದೆ ಅಲ್ಲಿ. ಸೊ ಅದರದ್ದು ಉಪ್ಪಿನಕಾಯಿ ಹಾಕಿಸ್ಬೇಕು ಅಂತ ನಾವು ನಮ್ಮ ಹಸ್ಬೆಂಡಿನ ಏನು ಹೇಳ್ತಾರೆ, ಮಾವಶೆ ಅಂತ ಹೇಳ್ತೀವಿ, ಅಂದರೆ ಚಿಕ್ಕಮ್ಮನ ಮನೆಗೆ ಹೋಗ್ತಾಯಿದ್ವಿ. ಚಿಕ್ಕಮ್ಮ ಮತ್ತು ಅಜ್ಜಿ ಮನೆ ಅಲ್ಲೇ ಹತ್ತತ್ರನೇ. ಸೊ ನೋಡ್ತಾ ಇದ್ದೀರಲ್ಲ, ದಾರೀಲಿ ಎಷ್ಟು ಚೆನ್ನಾಗಿರುವಂಥ ಒಂದು ಹಳ್ಳಿ ವಾತಾವರಣ, ಕಾಡು, ನದಿ, ಈ ಥರ ತೋಡು. ಇದಕ್ಕೆ ತೋಡು ಅಂತೀವಿ. ಇಲ್ಲಿ ಸೇತುವೆ ಅಡಿಯಲ್ಲಿ ನೀರೇನು ಹರಿದು ಹೋಗುತ್ತಲ್ವ, ಅದಕ್ಕೆ ತೋಡು ಅಂತ ಹೇಳ್ತಾರೆ ಈ ಕಡೆ, ಉಡುಪಿ ಕಡೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ. ಯಾಕಂದರೆ ನಾನು ಹುಟ್ಟಿ ಬೆಳೆದಿರೋದು ಉತ್ತರ ಕರ್ನಾಟಕ, ಒಂದು ಬಯಲ್ಸೀಮೆ. ಸೊ ಇಷ್ಟು ದಿನ ನೀವು ಅಲ್ಲಿ ಇರುವ ಅಲ್ಲಿಯ ಸಂಸ್ಕೃತಿ, ಅಲ್ಲಿ ವಾತಾವರಣ ಹೇಗಿದೆ ಅದನ್ನೆಲ್ಲ ನೋಡಿದ್ರಿ. ಸೊ ಈಗ ನಾನು ಬ್ಯಾಕ್ ಟು ದ ಏನು ಹೇಳ್ತಾರೆ, ಅತ್ತೆ ಮನೆ. ಸೊ ಇಲ್ಲಿ ವಾತಾವರಣ, ಇಲ್ಲಿ ಎನ್ವಿರಾನ್ಮೆಂಟ್ ಹೇಗಿದೆ, ಇಲ್ಲಿ ಎಂಥ ಕಲ್ಚರ್ ಹೇಗಿದೆ, ಅದ್ರ ಬಗ್ಗೆ ನಾನು ಒಂದಿಷ್ಟು ವ್ಲಾಗ್ಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಹಿಯರ್. ಏನಪ್ಪ ಅಂದರೆ, ಹಳ್ಳೀಲಿ ಇರೋದೇ ಚೆಂದ. ಹಳ್ಳಿ ವಾತಾವರಣ, ಗಾಳಿ, ನೀರು ಎಲ್ಲ ಪರಿಶುದ್ಧವಾಗಿರುತ್ತೆ. ಸೊ ಅಂತೂ ಇಂತೂ ಬಂದು ರೀಚ್ ಆದ್ವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಅವರ ಮಾವಶಿ ಮನೆ, ಅಂದರೆ ಚಿಕ್ಕಮ್ಮನ ಮನೆ, ನಮ್ಮ ಅತ್ತೆಯ ತಂಗಿ ಮನೆ. ನೋಡ್ತಾ ಇದ್ದೀರಲ್ಲ, ನನ್ನ ಮಗಳು, ನನ್ನ ಹಸ್ಬೆಂಡು, ಇವರು ನನ್ನ ಅತ್ತೆ, ಅಂದರೆ ಇವರಿಗೆ ಮಾವಶಿಗೆ ಆದರೆ ನನಗೆ ಅತ್ತೆ ಅಲ್ವಾ. ಸೊ ಅತ್ತೆಯ ಮಗ ಅವರು, ಅಂದರೆ ನನ್ನ ಹಸ್ಬೆಂಡಿನ ತಮ್ಮ ಆಗಬೇಕು, ಮೈದುನ ಆಗಬೇಕು. ಸೊ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹಳ್ಳಿ ವಾತಾವರಣದಲ್ಲಿರೋ ಒಂದು ಮನೆ. ಇನ್ನೊಂದು ಏನಪ್ಪ ಅಂದರೆ, ಈ ಸುತ್ತಮುತ್ತಲು ತುಂಬ ಅಂದರೆ ತುಂಬ ಗ್ರೀನ್ರಿ. ಇವಾಗ ಈ ಟೈಮಲ್ಲಿ ಅಷ್ಟೊಂದೇನು ಬಿಸಿಲಿರಲಿಲ್ಲ. ತುಂಬ ಖುಷಿಯಾಯಿತು. ಒಂದು ಸ್ವಲ್ಪ ಹೊತ್ತು ಅವ್ರ ಮನೇಲಿದ್ದು, ಅವ್ರ ಮನೆಯಿಂದ ಒಂದು 100 ಮೀಟರ್ ಮುಂದೆ ಹೋದರೆ ಅಂದರೆ ನನ್ನ ಹಸ್ಬೆಂಡಿನ ಅಜ್ಜಿ ಮನೆ ಬರುತ್ತೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಹತ್ತತ್ರ ಇರೋದ್ರಿಂದ ಒಂದು ಕಡೆ ಬಂದರೆ 2-3 ಫ್ಯಾಮಿಲಿನ ಒಮ್ಮೆಗೆ ಮೀಟ್ ಆಗಿ ಮಾತಾಡ್ಸ್ಕೊಂಡು ಹೋಗ್ಬೋದು. ಅದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಹೇಳಬೇಕು ಅಂದರೆ, ನನ್ನ ಹಸ್ಬೆಂಡ್ ಮನೆ ಮತ್ತು ನನ್ನ ತಾಯಿ ಮನೆಗೆ ಸುಮಾರು 500 ಕಿಲೋಮೀಟರ್ಸ್. ಸೊ ಒಂದೊಂದು ಸರಿ ಖುಷಿ ಆಗುತ್ತೆ, ಅಲ್ಲಿ ಕಲ್ಚರ್, ಇಲ್ಲಿ ಕಲ್ಚರ್, ಡಿಫ್ರೆಂಟ್ ಕಲ್ಚರ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಅಂತ. ಅದು ಹಾಗೆಯೇ ಒಂದೊಂದು ಸಣ್ಣ ಪುಟ್ಟ ಏನೋ ಫಂಕ್ಷನ್ಗೆ, ಜಾತ್ರೆಗೆ, ಇದಕ್ಕೆ ಹೋಗೋಕ್ಕಾಗಲ್ಲ ಅಂತ ಕೆಲವೊಂದು ಸರಿ ಬೇಜಾರು ಆಗುತ್ತೆ. ಬಟ್ ನೆವರ್ದಲೆಸ್ ಈಗಿನ ಕಾಲದಲ್ಲಿ ಟ್ರಾನ್ಸ್ಪೋರ್ಟೇಷನ್ ತುಂಬ ಅಡ್ವಾನ್ಸ್ ಆಗಿದೆ, ಯಾವಾಗ ಬೇಕಾದರೂ ಹೋಗ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ಉದ್ದಕ್ಕೂ ಕಾಡು ಸುತ್ತಮುತ್ತ, ಅಂದರೆ ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಈ ಥರ ಎಲ್ಲ ಗ್ರೀನ್ರಿ ಇರೋ ಪ್ಲೇಸಲ್ಲಿ ಓಡಾಡೋದು ಅಂತ. ಹೀಗೆ ಮುಂದೆ ಬರ್ತಾ ಇರುವಾಗ ಅಲ್ಲಿ ಟಚ್ ಮೀ ನಾಟ್ ಅಂತ ಏನು ಹೇಳ್ತೀರಿ, ಮುಟ್ಟಿದರೆ ಮುನಿ, ಅದು ಯಾವಾಗಲೂ ನನ್ನ ಚೈಲ್ಡ್ಹುಡ್ಡಲ್ಲಿ ನೋಡಿದ್ದು. ಅಂದರೆ ನನ್ನ ಸ್ಕೂಲ್ ಹತ್ತಿರ ಒಂದಿತ್ತು ಆವಾಗ. ಸೊ ಸಡನ್ಲಿ ಐ ಸಾ ದ್ಯಾಟ್. ನಂಗೆ ತುಂಬ ಖುಷಿ ಆಯಿತು. ಸೊ ನನ್ನ ಮಗಳಿಗೂ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅವಳಿಗೆ ಹೇಳ್ಕೊಡ್ತಾ ಇದ್ವಿ. ನೋಡು, ಇದು ಮುಟ್ಟು, ಇದು ಹೆಂಗಾಗುತ್ತೆ ಅಂತ. ಸೊ ಎವ್ರಿಥಿಂಗ್ ಈಸ್ ನ್ಯೂ ಫಾರ್ ಕಿಡ್ಸ್ ಅಲ್ವಾ. ಸೊ ಅವ್ರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಶಿ ವಾಸ್ ಹ್ಯಾಪಿ. ಇದು ಹಿಂಗೆ ಆಗ್ತಾಯಿದೆ ಅಲ್ವಾ, ಮುಟ್ಟಿದ ತಕ್ಷಣ ಅದು ಬಾಡ್ಕೊಂಬಿಡುತ್ತೆ ಅಂತ. ಸೊ ನೀವು ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಮನೆ ಹತ್ತಿರ ಅಥವಾ ನೀವು ಯಾವ ಟೈಮಲ್ಲಿ ಈ ಟಚ್ ಮೀ ನಾಟ್ ಅಥವಾ ಮುಟ್ಟಿದರೆ ಮುನಿ ಅನ್ನೋ ಒಂದು ಗಿಡನ ಮುಟ್ಟಿ, ಅಥವಾ ನೀವು ಈ ಥರ ಆಗುತ್ತಾ ಅಂತ ಆಶ್ಚರ್ಯಪಟ್ಟಿದ್ದೀರಾ ಅಂತ. ಸೊ ದಾರಿ ಉದ್ದಕ್ಕೂ ನೋಡ್ತಾ ಇದ್ರೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದೊಂದಿಷ್ಟು ಕಸಿನ್ ಬ್ರದರ್ಸ್ ತಮಾಷೆ ಮಾತುಗಳು, ಫನ್ನು. ಹಾಗೆ ನನ್ನ ಮಗಳಿಗೆ ಒಂದು ಈ ಗಾಗಲ್ ಹಾಕಿ ತಮಾಷೆ ಮಾಡಿಕೊಂಡು, ಅವಳು ಓಕೆ ಇವಳು ಹೀರೋಯಿನ್ ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಹೋಗ್ತಾನೆ ಇದ್ವಿ.
ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಖುಷಿ ಕೊಡೋದು ಅಂದರೆ ಈ ವಾತಾವರಣ ಮತ್ತು ಇಲ್ಲಿರುವಂಥ ಜನರು ತುಂಬ ಅಂದರೆ ತುಂಬ ಏನಂತಾರೆ ಆತ್ಮೀಯತೆ ಇರುತ್ತೆ, ಪ್ರೀತಿ ಇರುತ್ತೆ, ಕಲ್ಮಶ ಇರಲ್ಲ ಅಥವಾ ಅಯ್ಯೋ ಜಲಸಿ ಅದನ್ನಂತರೂ ನಾನು ನೋಡಲೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಪೀಪಲ್ ಆರ್ ಪಾರ್ಟ್ ಆಫ್ ದಿಸ್ ಫ್ಯಾಮಿಲೀಸ್ ಅಂತ. ಸೊ ಇಲ್ಲೊಂದಷ್ಟು ನಾವು ತಮಾಷೆ ಮಾಡಿದ್ವಿ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಜ್ಜಿ ಕಾಣ್ತಾ ಇದ್ದಾರೆ. ನಾವೇನು ಅಂದ್ಕೊಂಡ್ವಿ, ಜಸ್ಟ್ ಹೋಗಿ ಅವ್ರಿಗೆ ಅಷ್ಟೊಂದು ದೂರದಿಂದ ಕೇಳಿಸಲ್ಲ ಕರೆದ್ರೂ. ಸೊ ಅವ್ರು ಯಾರೋ ಬಂದರು ಅಂತ ಒಂದು ಕೈಯಲ್ಲಿ ಏನೋ ಒಂದು ಹಿಡ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ನಾವು ತಮಾಷೆ ಮಾಡ್ತಾಯಿದ್ವಿ, ಓ ಇಲ್ಲ ಕಳ್ಳರು ಬಂದರು ಅಂತ ಅಂದ್ಕೊಳ್ತಾರಾ ಅಂತ. ಸೊ ಫೈನಲಿ ನಾವು ಅಜ್ಜಿ ಮನೆಗೆ ರೀಚ್ ಆದ್ವಿ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಹಳ್ಳಿ ವಾತಾವರಣದಲ್ಲಿರೋ ಒಂದು ಮನೆ ಹೇಗಿರುತ್ತೆ, ಟಿಪಿಕಲ್ ವಿಲೇಜ್ ಅನ್ನೋದಕ್ಕಿಂತ ಟಿಪಿಕಲ್ ಕಾಡಲ್ಲೇ ಅಂತಲೇ ಹೇಳ್ಬೋದು. ಕೇವಲ ಒಂದು ಬೆರಳೆಣಿಕೆ ಅಷ್ಟು ಮನೆಗಳಿದೆ ಅಷ್ಟೇ ಇಲ್ಲಿ. ಸೊ ಈ ಮನೆನ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಮುಂಚೆ ಈ ಥರ ಇರಲಿಲ್ಲ. ಮುಂಚೆ ಸಣ್ಣದಾಗಿ ಶೀಟಲ್ಲಿತ್ತು, ಈಗ ಮೇಲೆಲ್ಲ ಹಂಚು ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎದುರುಗಡೆ ಎಲ್ಲ ಅವ್ರದ್ದೇ ಗದ್ದೆ, ಅದರಲ್ಲಿ ತರಕಾರಿಗಳು, ಇನ್ನೂ ಏನೇನೋ, ಕೆಲವೊಮ್ಮೆ ಭತ್ತ, ಕೆಲವೊಮ್ಮೆ ಉದ್ದು ಏನೇನೋ ಬೆಳೀತಾರೆ. ಸೊ ಹಳ್ಳಿ ಮನೆ ಅಂದ ತಕ್ಷಣ ನಿಮಗೆ ಕೆಲವೊಂದಿಷ್ಟು ಸಾಕು ಪ್ರಾಣಿಗಳು ಸಿಗುತ್ತೆ. ಬೆಕ್ಕು, ನಾಯಿ, ಹಸು, ಕೆಲವೊಂದು ಸರಿ ಇನ್ನೂ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕ್ತಾರೆ. ಬಟ್ ಇಲ್ಲಿ ನಾವು ಬಂದ ದಿವಸ ಅಂದರೆ ಅದ್ರ 2 ದಿನದ ಹಿಂದೆ ಕರು ಹಾಕಿತ್ತು. ನಮಗೆ ಫೋನ್ ಮಾಡಿ ಸಹ ಹೇಳಿದರು, ಇಲ್ಲಿ ಹೆಣ್ಣು ಕರು ಆಗಿದೆ, ಹಸುಗೆ ಕರು ಹಾಕಿದೆ ಅಂತ ಎಲ್ಲ. ಸೊ ನೋಡ್ತಾ ಇದ್ರಲ್ಲ, ಸೊ ಅದನ್ನು ನೋಡಿ ಬರೋಣ ಅಂತ ಹಟ್ಟಿಗೆ ಹೋದ್ವಿ. ಹಟ್ಟಿ ಅಥವಾ ದನದ ಕೊಟ್ಟಿಗೆ, ದಂದಕ್ಕೆ ಅಂದರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದು ಶಬ್ದದಿಂದ ಕರೀತಾರೆ. ಸೊ ಇದನ್ನೇನು ದನ ಮತ್ತು ಹಸು ಮತ್ತು ಕರು ಏನು ಕಟ್ಟಿದಾರೋ ಅದಕ್ಕೆ ದನದ ಹಟ್ಟಿ ಅಂತ ಹೇಳ್ತಾರೆ ಇಲ್ಲಿ. ಸೊ ನೋಡ್ತಾ ಇದ್ದಾರಲ್ಲ ಎಷ್ಟು ಕ್ಯೂಟಾಗಿದೆ. ಅವರು ನಮ್ಮ ಮಾಮಿ ಎತ್ತಿ ತೋರಿಸ್ತಾ ಇದ್ರು ನೋಡಿ ಅಂತ. ಸೊ ನನ್ನ ಮಗಳು ತುಂಬ ಖುಷಿಪಟ್ಲು, ಅವಳು ಹಿಡಿಯೋಕ್ಕಂತ ಎಲ್ಲ ಹೋದ್ಲು. ಬಟ್ ಅದು ಕೆಲವೊಂದು ಸರಿ ಜಿಗ್ದಾಡ್ಬಿಡುತ್ತೆ, ಸೊ ಕುಣ್ದಾಡುತ್ತೆ. ಸೊ ಸ್ವಲ್ಪ ಭಯ ಆಗುತ್ತೆ ನನಗೆ ಅಂದರೆ ಸಣ್ಣ ಸಣ್ಣ ಕರು ಅಂದರೆ. ಸೊ ನೋಡಿದ್ವಿ, ತುಂಬ ಖುಷಿ ಆಯಿತು. ಪೇಟೆಯಲ್ಲಿ ಅಥವಾ ಸಿಟಿಗಳಲ್ಲಿ ಇರೋರಿಗೆ ಇದೊಂಥರ ಏನು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಹಸು ಕರು ಏನೂ ನೋಡಿರೋದೇ ಇಲ್ಲ, ಅವ್ರಿಗಿದೆಲ್ಲ ಒಂಥರ ಬ್ಯೂಟಿಫುಲ್ ಅಂತ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇದು ಟಿಪಿಕಲ್ ಮನೆ. ಜಸ್ಟ್ ಒಂದು ರೌಂಡ್ ಹೋಗಿ ಬರೋಣ, ಒಳಗಡೆ ಏನಿದೆ ಅಂತ ತೋರಿಸೋಣ ಅಂತ ಜಸ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದರೆ ಒಂದು ಹಾಲ್, ಬಂದವರಿಗೆಲ್ಲ ಕೂತ್ಕೊಳ್ಳೋಕ್ಕೆ, ಟಿ ವಿ ನೋಡೋಕ್ಕೆ ಎಲ್ಲ. ಅದಾದಮೇಲೆ ದೇವ್ರ ಮನೆ, ಒಂದು ಕಿಚನ್. ಸಿಂಪಲ್ ಆಗಿದೆ ಬಟ್ ತುಂಬ ಕೂಲಾಗಿತ್ತು, ಅದೊಂದು ಹೇಳಬೇಕು. ಮೇಲೆ ನೋಡಿದರೆ ಹಂಚು ಹಾಕಿದ್ದಾರೆ. ಸೊ ಈ ಥರ ಕಟ್ಟಿರೋ ಮನೆಗಳು ತುಂಬ ಕೂಲಾಗಿರುತ್ತೆ. ಆ್ಯಕ್ಚುಲಿ ಇಲ್ಲಿರೋ ಸೆಕೆಗೆ, ಇಲ್ಲಿರೋ ಹ್ಯುಮಿಡಿಟಿಗೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಮುಂದೆ ಸ್ವಲ್ಪ ಜಗಲಿ ಅಂತ ಏನು ಹೇಳ್ತಾರೆ ಕೆಲವು ಕಡೆ, ಪಡ್ಸಾಲಿ ಅಂತ ನಮ್ಮ ಕಡೆ ಹೇಳ್ತಾರೆ. ಸೊ ಅಲ್ಲಿ ಶೀಟ್ ಹಾಕಿ ಬಟ್ಟೆ ಒಣಗಕ್ಕೆ, ಏನಾದರೂ ಸಾಮಾನುಗಳು ಇಟ್ಕೊಳ್ಳೋಕ್ಕೆ ಮಾಡಿದ್ದಾರೆ. ಸೊ ಇಲ್ಲಿ ದೇವ್ರ ಮನೆ ಥರ ಮಾಡಿದ್ದಾರೆ. ಮತ್ತು ಸ್ಟೋರೇಜ್ ಥರ ಏನಾದರೂ ಕಪಾಟ್ ಗಿಬಾರ್ಡ್ ಎಲ್ಲ ಇಟ್ಕೊಳ್ಳಿಕ್ಕೆ. ಇಲ್ಲಿ ಬಂದರೆ 1 more ರೂಮ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಒಂದು ಬಾತ್ರೂಮ್ ಮತ್ತು ಕಿಚನ್ನು. ಮತ್ತು ಇಲ್ಲಿ ಏನಿದೆ ಇದು ಡೋರು ಬಾತ್ರೂಮ್, ಅದು ಹಿಂದೆದು ಡೋರು, ಅಲ್ಲಿಂದ ಹಿಂದೆ ಹೋಗೋಕ್ಕೆ. ತುಂಬ ಅಂದರೆ ಸಿಂಪಲ್ಲಾಗಿ ಒಂದು ಹಳ್ಳಿ ಲೈಫ್ ಸ್ಟೈಲ್ಗೆ ಬೇಕಾಗಿರುವಂಥ ಮನೇನ ಕಟ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಯಿತು. ಯಾಕಂದರೆ ಈ ಹೊಸ ಮನೆ ಆದಮೇಲೆ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ಹೌದು, ಹಳ್ಳಿ ಜನರ ಮನಸ್ಸು ತುಂಬ ದೊಡ್ಡದಾಗಿರುತ್ತೆ ಅವ್ರ ಮನೆಗಿಂತ. ಅವ್ರ ಮನಸ್ಸು ತುಂಬ ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಇಲ್ಲಿ ನಾವು ಬಂದ ತಕ್ಷಣ ಇದಕ್ಕೆ ಮಂಡಾಸ್ ಅಥವಾ ಗಟ್ಟಿ ಏನೇನೋ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಅಂದರೆ ಇದಕ್ಕೆ ಸೌತೆಕಾಯಿ ಹಾಕಿ, ತೆಂಗಿನಕಾಯಿ ಹಾಕಿ ಅಕ್ಕಿಯಲ್ಲಿ ಕಡ್ದು ಇಡ್ಲಿ ಥರ ಮಾಡೋದು, ಅದಕ್ಕೆ ಮಂಡಾಸ್ ಅಂತ ಹೇಳ್ತಾರೆ. ಅದ್ರ ಜೊತೆ ಕಾರಣ ಅಂತ ಒಂದು ಸೊಪ್ಪಿನ ಚಟ್ನಿ, ಅದನ್ನು ಇಲ್ಲಿ ನಮಗೆ ತಿನ್ನೋಕ್ಕೋಸ್ಕರ ಕೊಟ್ಟಿದ್ದರು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಅಂದರೆ ಇದು ಸ್ವಲ್ಪ ಸ್ವೀಟಾಗಿರುತ್ತೆ, ಸ್ವಲ್ಪ ಬೆಲ್ಲ ಸಹ ಮಿಕ್ಸ್ ಮಾಡಿರ್ತಾರೆ. ಅದು ತುಂಬ ಇಷ್ಟ ಆಯಿತು. ಸೊ ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂತಾಯಿದ್ದಾಳೆ, ನೋಡ್ತಾ ಇದ್ದೀರಲ್ಲ. ಸೊ ಅದೇ ಅಲ್ವಾ, ನಮ್ಮ ಅಜ್ಜಿ ಅವರು ಬಂದ ತಕ್ಷಣ ಅವ್ರು ಊಟ ಮಾಡಿದ್ರಾ, ನೀವೇನಾದರೂ ತಿಂದ್ರಾ, ನಿಮಗೇನಾದ್ರು ತಿನ್ನೋಕ್ಕೆ ಬೇಕಾ ಕೇಳೋದಿಲ್ಲ, ಇಮ್ಮಿಡಿಯೇಟಾಗಿ ತಂದೇ ಕೊಡ್ತಾರೆ. ಸೊ ದಟ್ ಈಸ್ ದ ಲವ್ ದೇ ಹ್ಯಾವ್ ಟುವರ್ಡ್ಸ್ ದ ಏನಂತಾರೆ ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಹೇಳ್ಬೋದು. ಮೊಮ್ಮಕ್ಕಳಂದ್ರೇ ಅಜ್ಜಿಗಳಿಗೆ ಅಷ್ಟೊಂದು ಪ್ರೀತಿ. ಸೊ ಅದಕ್ಕೋಸ್ಕರ ಎಲ್ಲರೂ ರಜೆ ಟೈಮಲ್ಲಿ, ಅಂದರೆ ನಾವು ಬೆಳೀತಾ ರಜೆ ಯಾವಾಗ ಸಿಗುತ್ತಪ್ಪ, ಯಾವಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತೀವೋ,
ನಾನು ಸ್ಕೂಲ್ ಟೈಮಲ್ಲಿ ಅಂದರೆ ಸ್ಕೂಲಲ್ಲಿರುವಾಗ ರಜೆ ಯಾವಾಗ ಕೊಡುತ್ತೋ ನಾವು ಯಾವಾಗ ಅಜ್ಜಿ ಊರಿಗೆ ಹೋಗ್ತೀವೋ ಅಂತ ಕಾಯ್ತಾ ಇರ್ತಿದ್ವಿ. ನಂಗೆ ಇವಾಗಲೂ ನೆನಪಿದೆ, ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಇನ್ನೇನು ಲಾಸ್ಟ್ ಎಕ್ಸಾಮ್ ನಾಳೆ ಅಂದರೆ ಇವತ್ತಿನ ದಿನ ಅಂದರೆ ಹಿಂದಿನ ದಿವಸನೇ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ನಾವು ನಾಳೆ ಎಕ್ಸಾಮ್ ಮುಗಿತಿದ್ದಂಗೆ ನಮ್ಮ ಊರಿಗೆ ಹೋಗ್ಬಿಡೋಣ ಅಂತ. ಸೊ ಅದೊಂಥರ ಏನು ಹೇಳ್ತಾರೆ, ನಾಸ್ಟಾಲಜಿಕ್ ಅಂತಲೇ ಹೇಳ್ಬೋದು ಅಲ್ವಾ. ಎಲ್ಲ ಮೊಮ್ಮಕ್ಕಳಿಗೂ ಅವ್ರ ಅಜ್ಜಿ ಊರಿಗೆ ಹೋಗಬೇಕು. ಸ್ಪೆಷಲಿ ಅಜ್ಜಿ ಊರಂದರೆ ಹಳ್ಳಿನೇ ಇರುತ್ತೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಮ್ಮ ಅಜ್ಜಿ ಎಲ್ಲ ಹಳ್ಳಿಯಲ್ಲಿದ್ದದ್ದು. ಸೊ ಅಲ್ಲಿಗೆ ಹೋಗಬೇಕು, ಅವ್ರ ಜೊತೆ ಹೊಲಕ್ಕೆ ಹೋಗಬೇಕು. ಅಲ್ಲೆಲ್ಲ ಗೋವಿನ ಜೋಳ ಅಂದರೆ ಮೆಕ್ಕೆಜೋಳ ಆಗಲಿ, ಹತ್ತಿ, ಶೇಂಗಾ ಮತ್ತು ಹೆಸರು ಕಾಳು ಅದೆಲ್ಲ ಬಿಡಿಸೋದು, ಅದನ್ನ ತಿನ್ನೋದು, ಆಮೇಲೆ ಬಂಡೀಲಿ ಹೋಗೋದು ತುಂಬ ಅಂದರೆ ಎಂಜಾಯ್ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಅಡಿಕೆ ಮತ್ತು ತೆಂಗು ಬಿಡಿಸಿಟ್ಟಿದ್ದಾರೆ ಅವರು ತೋಟದಲ್ಲೇ ಬೆಳೆದಿರೋದನ್ನ. ಸೊ ಇದೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದು ರಾ ಅಡಿಕೆ ಅಂದರೆ ಹಸಿರುವಾಗಲೇ ಅಡಿಕೆನ ತೆಗೆದಿಟ್ಟಿದ್ದಾರೆ. ಹಾಗೆಯೇ ಇವ್ರ ಮನೆ ಸುತ್ತಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಥರ, ಅಂದರೆ ಅವ್ರಿಗೆ ಏನೇನು ಬೇಕೋ ತರಕಾರಿ, ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ನೂ ಅಲ್ಲೇ ಬೆಳ್ಕೊಳ್ತಾರೆ. ಅಂದರೆ ಎಷ್ಟಾಗುತ್ತೋ ಅಷ್ಟು ಬದನೆಕಾಯಿ, ಮೆಣಸಿನ್ಕಾಯಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಜ್ಜಿ ಏನೋ ತೆಗಿತಾ ಇದ್ದಾರೆ ಸೊಪ್ಪು, ಅದಕ್ಕೆ ಹರವೆ ಸೊಪ್ಪು ಅಥವಾ ಇನ್ನೊಂದು ಏನು ಹೇಳ್ತಾರೆ, ರಾಜಗಿರಿ ಸೊಪ್ಪು ಅಂತಲೇ ಹೇಳ್ತಾರೆ. ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ರೆಡ್ ಕಲರ್ ಕಾಣ್ತಾ ಇದೆಯಲ್ಲ, ರೆಡ್ ಕಲರ್ ಮತ್ತು ಗ್ರೀನ್ ಕಲರ್ ಎರಡೂ ಬರುತ್ತೆ. ಸೊ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ನನ್ನದು ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು. ನಮ್ಮ ಕಡೆನೂ ರಾಜಗಿರಿ ಸಿಗುತ್ತೆ, ಅಂದರೆ ತಾಯಿ ಮನೆ ಕಡೆ ಹೆಚ್ಚಾಗಿ ನಮ್ಮ ಕಡೆ ಕೆಂಪು ಸಿಗುತ್ತೆ, ಹಸಿರು ಕಮ್ಮಿ ಅನಿಸುತ್ತೆ. ಇಲ್ಲಿ ಗ್ರೀನ್ ಆ್ಯಂಡ್ ರೆಡ್ ಎರಡೂ ಥರನೂ ಸಿಗುತ್ತೆ. ಸೊ ಇದನ್ನು ಸ್ವಲ್ಪ ತೆಗೆದು ನಾವು ಹೋಗಿದ್ವಲ್ಲ, ಸೊ ಇದನ್ನ ಸ್ವಲ್ಪ ತೆಗೆದು ನಮಗೆ ಕೊಟ್ಟರು, ಅಂದರೆ ಪಲ್ಯ ಮಾಡಿ ತಿನ್ನಲಿ ಅಂತ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ಮನೆಗೆ ಹೋಮ್ ಗಾರ್ಡನ್ ಥರ, ಅಂದರೆ ನಮಗೇನು ಬೇಕೋ ನಾವೇ ಬೆಳ್ಕೊಂಡು ಅದನ್ನ ಬೆಳೆಸೋದೇ ಒಂದು ಖುಷಿ, ಒಂಥರ ಏನು ಸಮಾಧಾನ, ನೆಮ್ಮದಿ ಅನಿಸುತ್ತೆ. ಅಂದರೆ ಆ ಗಿಡಗಳಲ್ಲಿ ಬೆಳೆಯೋದನ್ನು ನೋಡೋದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ. ಸೊ ನೋಡ್ತಿರೋದು ತುಂಬ ವೆರೈಟಿನೂ ಬೆಳೆದಿದ್ರು ಅವರು. ನನಗೆ ಎಷ್ಟು ಸಾಧ್ಯ ಆಗೋದೋ ಅಷ್ಟು ತೋರಿಸಿದ್ದೀನಿ. ಹಾಗೆಯೇ ಇದು ಅವ್ರ ಹಿತ್ತಲ ಬಾಗಿಲು, ಅಂದರೆ ಅಡುಗೆ ಮನೆಯಿಂದ ಹೊರಗೆ ಬರೋಕ್ಕೆ. ಸೊ ಇಲ್ಲೊಂದು ಬಾವಿ ಸಹ ಇದೆ. ಇಲ್ಲಿ ಹೆಚ್ಚಾಗಿ ಬಾವಿ ನೀರನ್ನೇ ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಪ್ರತಿ ಮನೆಯಲ್ಲೂ ನಿಮ್ಗೆ ಇಲ್ಲಿ ಉಡುಪಿ ಸುತ್ತಮುತ್ತ ನಿಯರ್ ಬೈ ಎಲ್ಲ ಹಳ್ಳಿಗಳಲ್ಲೂ ಬಾವಿಗಳು ಹೆಚ್ಚಾಗಿ ಕಾಣಿಸುತ್ತೆ. ನಾನು ನಮ್ಮ ತಾಯಿ ಮನೆಯಲ್ಲಿ ಹೆಚ್ಚಾಗಿ ಬಾವಿಗಳನ್ನು ನೋಡಿಲ್ಲ, ಬಟ್ ಇಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಬಾವಿ ಇದ್ದೇ ಇರುತ್ತೆ ನಾನು ನೋಡಿರೋ ಪ್ರಕಾರ. ಇದು ಅಂದರೂ ತುಂಬ ಅಂದರೆ ತುಂಬ ಆಳ ಇತ್ತು, ಬಟ್ ನೀರಿತ್ತು. ಅದೇ ನೀರನ್ನು ಅವರು ಬಳಸ್ತಾಯಿದ್ರು. ಇಲ್ಲಿಗ ಹೋಗಿದೆ ಅಂದರೆ ಕಪ್ಪು ಕಾಣಿಸ್ತಾ ಇದೆಯಲ್ಲ, ಅದು ಅವರ ಒಲೆ ಉರಿಸೋದು. ಅಂದರೆ ಅವರಿಗೆ ಸ್ನಾನಕ್ಕೆ, ಅದು ಅಲ್ಲಿ ಬಾತ್ರೂಮ್ ಇದೆ. ಸೊ ಸ್ನಾನಕ್ಕೆ ನೀರು ಬಿಸಿ ಮಾಡೋಕ್ಕೋಸ್ಕರ ಅಲ್ಲಿ ಬೆಂಕಿ ಮಾಡ್ತಾರೆ. ಸೊ ಅಲ್ಲಿಂದ ಒಳಗಡೆ ಒಂದು ಹಂಡೆ ಅಥವಾ ಏನಾದರೂ ಹುಗ್ದಿರ್ತಾರೆ, ಅಂದರೆ ಇಟ್ಟಿರ್ತಾರೆ, ಅದಕ್ಕೆ ನೀರು ಹಾಕಿ ಅಲ್ಲಿ ನೀರು ಬಿಸಿಯಾಗುತ್ತೆ. ಸೊ ನೋಡ್ತಿದ್ರಲ್ಲಿ ಇದು ಮಲ್ಲಿಗೆ ಗಾರ್ಡನ್. ಇಲ್ಲಿ ಮಂಗಳೂರು ಮಲ್ಲಿಗೆ ಎಲ್ಲ ಗಿಡ ಬೆಳೆಸಿದ್ದಾರೆ. ಇನ್ನೂ ಮಲ್ಲಿಗೆ ಆಗಿರಲಿಲ್ಲ. ಬಟ್ ಮಲ್ಲಿಗೆ ಇವರು ಅಂದರೆ ಕಟ್ಟಿ ಅದೇ ಇವರಿಗೆ ಮಾರೋರಿಗೆಲ್ಲ ಕೊಡ್ತಾರೆ, ಮತ್ತು ಮನೆಗೆ ಪೂಜೆಗೆಲ್ಲ ಬೇಕಾದರೆ ಇಟ್ಕೊಳ್ತಾರೆ. ನೋಡ್ತಾ ಇದ್ರಲ್ಲ ಮೆಣಸಿನ್ಕಾಯಿ, ನಾನು ಹೇಳ್ದಂಗೆ ಅವ್ರ ಮನೆಗೆ ಏನು ಬೇಕಾಗುತ್ತೋ ಮೆಣಸಿನ್ಕಾಯಿ, ಬದನೆಕಾಯಿ, ಹರವೆ ಸೊಪ್ಪು, ಆಮೇಲೆ ತೊಂಡೆಕಾಯಿ, ಈ ಥರ ಪಪ್ಪಾಯ ಏನು ಬೇಕೋ ಅದನ್ನೆಲ್ಲ ಇವರೇ ಬೆಳ್ಕೊಳ್ತಾರೆ. ಅದು ತುಂಬ ಅಂದರೆ ಹಳ್ಳೀಲಿರೋ ಒಂದು ಅಡ್ವಾಂಟೇಜ್, ಪರ್ಕ್ಸ್ ಆಫ್ ಬೀಯಿಂಗ್ ಇನ್ ವಿಲೇಜ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿ ಅಂದರೆ ಅದನ್ನೆಲ್ಲ ನೋಡೋಕ್ಕಂದರೆ ಸಿಟಿಲಿ ಬೆಳೆದವರಿಗೆ, ಸಿಟಿಲಿ ಇರೋರಿಗೆ ಅದು ಒಂಥರ ಇದೆಲ್ಲ ಹೊಸ್ತು ಥರ ಕಾಣಿಸುತ್ತೆ, ಅಲ್ಲೇ ಸಿಟಿಲಿ ಹುಟ್ಟಿ ಬೆಳೆದವರಿಗೆ. ಸೊ ಇಲ್ಲಿ ನನ್ನ ಮಗಳು ವೀಳ್ಯದೆಲೆ ಬೇಕು ಅಂತ ಕೇಳಿದ್ಲು. ಅಂದರೆ ಅವಳು ತಿಂತಾಳೆ, ಅಂದರೆ ಸ್ವಲ್ಪ ಶೀತ ಥರ ಆದಾಗ ಒಂದು ವೀಳ್ಯದೆಲೆನ ಮಕ್ಕಳಿಗೆ ಕೊಡ್ಬೋದು. ಇಲ್ಲೇನೊಂದು ಬಂಚ್ ಆಫ್ ಥರ ಕಾಣ್ತಾ ಇದೆಯಲ್ಲ, ಅದು ವೀಳ್ಯದೆಲೆ. ಸೊ 1-2-3 ತೆಗೆದು ಕೊಟ್ಟರು ತಿನ್ನಲಿ ಅಂತ. ತಿಂದು ಅವ್ರು ನಮಗೆ ಹರವೆ ಸೊಪ್ಪು, ಸ್ವಲ್ಪ ಹರವೆ ಬೀಜನೂ ಬೇಕಾಗಿತ್ತು, ಕೊಟ್ಟರು. ಆಮೇಲೆ ನಮ್ಮ ಮಾಮಿಯವರು ನಮಗೊಂದು ಪಪ್ಪಾಯ ಮತ್ತು ಒಂದು ಕಾರಣ ಅಂತ, ಅದು ಚಟ್ನಿ ತೋರಿಸಿದ್ನಲ್ಲ ನಾವು ಊಟ ಮಾಡಬೇಕಾದ್ರೆ, ಆ ಚಟ್ನಿದು ಎಲೆ, ಅಂದರೆ ಆ ಎಲೆಯಿಂದ ಮಾಡಿರ್ತಾರೆ ಆ ಚಟ್ನಿ. ಸೊ ಆ ಎಲೆ ಕೊಟ್ಟರು. ಅದನ್ನೆಲ್ಲ ತಗೊಂಡು ಬಾಯ್ ಬಾಯ್ ಅಂತ, ಟಾಟಾ ಅಂತ ಎಲ್ರಿಗೂ ಹೇಳಿ ವಾಪಸ್ ನಾವು ನಮ್ಮ ಮನೆಗೆ ಹೊರಟ್ವಿ. ನೋಡ್ತಾ ಇದ್ದೀರಲ್ಲ, ಇದು ದಾರಿಲಿ ವಾಪಸ್ ನಾವು ಹೋಗ್ತಾ ಇರೋದು. ನಂಗೊಂಚೂರು ಇಲ್ಲಿ ಬರಬೇಕಾದ್ರೆ ಅನ್ನಿಸ್ತು, ಯಾಕಂದರೆ ಮುಂಚೆ ಎಲ್ಲ ಬರುವಾಗ ತುಂಬ ಅಂದರೆ ತುಂಬ ಗಿಡಗಳಿತ್ತು. ಬಟ್ ಇವಾಗ ಅದು ಮೋಸ್ಟ್ಲಿ ಪ್ರೈವೇಟ್ ಲ್ಯಾಂಡ್ ಆಗಿರೋದ್ರಿಂದ ಆ ಗಿಡಗಳನ್ನೆಲ್ಲ ತೆಗೆದು ಅಲ್ಲಿ ಜಾಗ ಮೇ ಬಿ ಮನೆ ಕಟ್ಟೋಕ್ಕೋಸ್ಕರನೋ ಏನಕ್ಕೋ ಜಾಗ ಮಾಡ್ತಾಯಿದ್ದಾರೆ. ಅದೇ ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಬರ್ತಾಯಿದ್ದೆ, ಈ ಥರ ಎಲ್ಲರೂ ತೆಗೆದ್ರೆ ಅಂದರೆ ಗ್ರೀನ್ರಿ ಎಲ್ಲ ಹೊರಟೋಗುತ್ತೆ, ಒಂಥರ ಖುಷಿಯಾಗಲ್ಲ ಇದನ್ನೆಲ್ಲ ನೋಡೋಕ್ಕೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ನಿಲ್ಲಕ್ಕೆ ಜಾಗ ಬೇಕಂದರೆ ಅದು ಪ್ರೈವೇಟ್ ಜಾಗ ಆಗಿರೋದ್ರಿಂದ ಮನೆ ಕಟ್ಟೋವರೆಗೂ ಈ ಗಿಡಗಳೆಲ್ಲ ಇರುತ್ತೆ. ಅದಾದಮೇಲೆ
ಆ ಗಿಡಗಳನ್ನೆಲ್ಲ ತೆಗೆದು ಲೆವೆಲ್ ಮಾಡಿ ಮಣ್ಣೆಲ್ಲ ತೆಗೆದು ಅವರಿಗೆ ಮನೆ ಕಟ್ಕೊಳ್ತಾರೆ. ಅವ್ರಿಗಿರೋಕ್ಕೊಂದು ಜಾಗ ಬೇಕಲ್ವಾ. ಸೊ ಅದಕ್ಕೋಸ್ಕರ ಅವರು ಅದನ್ನು ಲೆವೆಲ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ತಿದ್ರಲ್ಲ ಎಷ್ಟು ಒಳ್ಳೆಯ ವಾತಾವರಣ, ಎಷ್ಟು ಗ್ರೀನಾಗಿದೆ ಅಂತ. ನನಗಂತೂ ಈ ಥರ ಟ್ರಾವೆಲಿಂಗ್ ಅಂದರೆ ತುಂಬಾ ಇಷ್ಟ ಬೇಸಿಕಲಿ. ಸೊ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಲ್ಲಿ ಹೋದದ್ದು. ಸೊ ಈ ಥರ ನಾನು ಹುಟ್ಟಿ ಬೆಳೆದಿರೋ ಊರು ಮತ್ತು ನಾನು ಮದುವೆಯಾಗಿ ಗಂಡನ ಮನೆಯಲ್ಲಿರುವಂಥ ಊರು ತುಂಬ ಡಿಫ್ರೆಂಟ್ ಆಗಿದೆ. ಕಲ್ಚರಲಿ ಅಥವಾ ಏನೋ ಎನ್ವಿರಾನ್ಮೆಂಟಲಿ ಅಥವಾ ಇದು ವ್ಯೂ ಆಗಲಿ ಎಲ್ಲನೂ ಡಿಫ್ರೆಂಟ್ ಆಗಿದೆ. ಸೊ ನಾನು ಇಲ್ಲಿರುವಷ್ಟು ದಿನ ಇಲ್ಲಿ ಏನೆಲ್ಲ ನಿಮಗೆ ತೋರ್ಸೋಕ್ಕೆ ಸಾಧ್ಯನೋ ತೋರಿಸ್ತೀನಿ. ಇಲ್ಲಿರುವಂಥ ಒಂದು ವಿಭಿನ್ನತೆ, ವೈಶಿಷ್ಟ್ಯತೆ ಏನು, ಊಟ, ಜಾಗ, ಸುತ್ತಮುತ್ತಲ ಏನೆಲ್ಲ ಇದೆ ನೋಡೋಕ್ಕೆ, ಅದನ್ನೆಲ್ಲ ತೋರಿಸೋವಂಥ ಒಂದು ಸಣ್ಣ ಪ್ರಯತ್ನ ನಾನಿಲ್ಲಿ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಇನ್ನೇನು ನಾವು ಹೊರಡ್ತಾ ಇದ್ದೀವಿ. ಇಟ್ಸ್ ಆನ್ ದ ವೇನೇ. ಹಾಗೆಯೇ ನಿಮಗೊಂದು ಟ್ರಾವೆಲಿಂಗ್ ಅಂದರೆ ಇದು ಹೇಗಿದೆ ರೋಡು, ಹೇಗಿದೆ ಆ ದಾರಿ ಅನ್ನೋ ಒಂದು ವ್ಯೂ ಮಾತ್ರ ಇದು ನಾನಿಲ್ಲಿ ತೋರಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿದರು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ನಿಮಗೆ ಏನಾದರೂ ಈ ವಿಡಿಯೋ ನೋಡ್ತಾ ಯಾವುದಾದ್ರೂ ನಿಮ್ಮ ಚೈಲ್ಡ್ಹುಡ್ ಮೆಮ್ರೀಸ್ ನೆನಪು ಬಂತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.